ಇದೊಂದು ತ್ರಿಬಲ್ ಎ ಬ್ಯಾಟ್ರಿ, ಅಲ್ಲ ಡಬಲ್ ಎ ಬ್ಯಾಟ್ರಿ. ಇಂಥವನ್ನಂಥವ ಬೇಕಾದಷ್ಟಿದೆ ಇದ್ದಾವೆ. ನಾನು ಯಾಕೆ ಸ್ಟೋರ್ ಮಾಡ್ತೀನಿ ಅಂದರೆ ಇವು ಬೇಗ ಸಾಯಲ್ಲ. ಅಂದರೆ ಇನ್ನು ಈಗ ನೋಡಿ ಅದರ ಒಂದು ಟಾರ್ಚಲ್ಲಿ ಬ್ರೈಟ್ನೆಸ್ ಕಡಿಮೆ ಆಯಿತು ಅಂತ ಅಂದರೆ ನಾವು ಎಲ್ಲ ಸೆಲ್ಗಳನ್ನೂ ಇದು ಮಾಡ್ತೀವಿ. ಆದರೆ ಅದೆಲ್ಲ ರಿಯಾಲಿಟಿ. ಅದರ ಒಂದು ಸೆಲ್ಲು ಜಾಸ್ತಿನೇ ಡಿಸ್ಚಾರ್ಜ್ ಆಗಿರುತ್ತೆ, ಅದಕ್ಕೆ ಮಿಗ್ದವು 2 ಸೆಲ್ನೂ ಎತ್ತು ಬಿಡ್ತಾರೆ. ನಮ್ಮಲ್ಲಿ ಯಾವ್ಯಾವ ಟಾರ್ಚ್ಗಳು ಉಪಯೋಗಿಸ್ತಾರೋ ಅವರ ಬ್ಯಾಟ್ರಿ ಎಲ್ಲ ತೆಗ್ದಿಕ್ಕಿರ್ತಾರೆ, ನಾನು ತಗೊಂಬರ್ತೀನಿ. ಆ ಥರ ಸ್ಟೋರ್ ಮಾಡಿ ಮಾಡಿ ಈ ಥರ ಆಗೈತೆ. ಅಂದರೆ ಎಷ್ಟೊಂದು ಕಾರ್ಬನ್ ಜಿಂಕ್ ಎಲ್ಲ ತೆಗ್ದು ಕೆಮಿಕಲ್ ಎಲ್ಲ ತೆಗ್ದು ಏನೇನೋ ಮಾಡಿದ್ದೀನಿ, ಅದೊಂದು ಬೇರೆ ವಿಚಾರ. ಈಗ 1.5 ವೋಲ್ಟು ಈಗ ಇಂಥ ಡೆಡ್ ಬ್ಯಾಟ್ರಿಗಳ್ನೂ ಉಪಯೋಗಿಸ್ಕೊಂಡು ಯಾವ ಥರ ಒಂದು ಟಾರ್ಚ್ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀನಿ. ಇದೊಂದು ಪಾನಾಸೋನಿಕ್ಕು, ಹಿಂದ್ಗಡೆನೂ ಚೆನ್ನಾಗೈತೆ. ಹಿಂದ್ಗಡೆ ಯಾಕೆ ಚೆನ್ನಾಗೈತೆ ಅಂದರೆ ಕೆಮಿಕಲ್ ಲೀಕ್ ಆಗಿಲ್ಲ. ಆಮೇಲೆ ಕೆಮಿಕಲ್ ಲೀಕ್ ಆದ ತಕ್ಷಣ ಅದು ಜೀವನ ಮುಗೀತು. ಇದೊಂದು ಪಾನಾಸೋನಿಕ್ ಇನ್ನೊಂದು ಐತೆ, ಜಂಬೋ ಅಂತ ಏನೋ, ಜಂಬೋ. ಇದು ಹಿಂದ್ಗಡೆ ನೋಡಿ ಫುಲ್ ಕೆಮಿಕಲ್ ಇದಾಗಿ ಎಲ್ಲ ಆಕ್ಸಿಡೈಸ್ ಆಗಿಬಿಟ್ಟೈತೆ. ಈಗ ಹೋದ ತಿಂಗಳೇ ಮಾಡಿದರು ಆಕ್ಸಿಡೈಸೇಷನ್ನು. ಆಕ್ಸಿಡೈಸ್ ಅಲ್ಲ, ಯಾವುದೋ ಕೆಮಿಕಲ್ ರಿಯಾಕ್ಷನಿಂದ ಆಗೈತದು. ಇದು ಪಾನಾಸೋನಿಕ್ ಶೆಲ್ಲು. ಇದನ್ನು ಉಪಯೋಗಿಸ್ಕೊಂಡು 3 LED ಹತ್ತಿಸ್ಬೋದು. ನಿಮ್ಗೆ ಬೇಕಾದಷ್ಟು ಹತ್ತಿಸ್ಬೋದು. ಈಗಲ್ಲೇ ಒಂದು ಮಾಡಿದ್ದೀನಿ ಟಾರ್ಚು, ಅದ್ರ ಸರ್ಕ್ಯೂಟ್ ಡಯಾಗ್ರಾಮ್ ಎಲ್ಲ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ಮಾಡಿದ್ದೀನಿ ಒಂದು ಟಾರ್ಚು. ಇಲ್ಲ ಆನ್ ಆಫ್ ಸ್ವಿಚ್ಚು, ಇಲ್ಲಿ 3 LED ಅಷ್ಟೇ. ಇದ್ರೊಳಗೆ ಏನು ಅಂತ ನೋಡೋದಾದರೆ, ಒಳಗೆ 1.5 ವೋಲ್ಟ್ ಬ್ಯಾಟ್ರಿ, ಇದೊಂದು ಕರೆಂಟ್ ಫಿಲ್ಟರ್ ಕಾಯಿಲು, ಒಂದು ಟ್ರಾನ್ಸಿಸ್ಟರು. ದೊಡ್ಡ ಟ್ರಾನ್ಸಿಸ್ಟರ್ ಹಾಕಿದ್ರೆ ಜಾಸ್ತಿ ವೋಲ್ಟೇಜ್ ವರ್ಕ್ ಆಗುತ್ತೆ, ಆಮೇಲೆ ಜಾಸ್ತಿ ಔಟ್ಪುಟ್ಟು ಬರುತ್ತೆ. ಅಂದರೆ ಇದು ಎಕ್ಸಾಂಪಲ್ ತಗೊಳ್ಳಿ, ಟ್ರೈ ಮಾಡಿಲ್ಲ ಯಾವತ್ತೂ. 0.5 ವೋಲ್ಟಲ್ಲಿ ಇದು ಆಪ್ರೇಟ್ ಆಗ್ತೈತೆ ಅಂದರೆ ದೊಡ್ಡ ಟ್ರಾನ್ಸಿಸ್ಟರು D882 0.6 7 ಆಪ್ರೇಟ್ ಆಗುತ್ತೆ. ಇದ್ರ ಆಪ್ರೇಟಿಂಗ್ ವೋಲ್ಟೇಜ್ ಕಡಿಮೆ, D882 ಜಾಸ್ತಿ ಇರುತ್ತೆ. ಆಮೇಲೆ ಔಟ್ಪುಟ್ಟು ಜಾಸ್ತಿ ಬರುತ್ತೆ ದೊಡ್ಡ ಟ್ರಾನ್ಸಿಸ್ಟರಲ್ಲಿ. ಈಗ ನೋಡಿ ಲೈಟ್ ಹೆಂಗತ್ತೈತೆ. ಈ ಸರ್ಕ್ಯೂಟ್ ಮಾಡೋದನ್ನೇ ಇವತ್ತು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಈಗ ಮೊದಲು ಒಂದು ಕರೆಂಟ್ ಫಿಲ್ಟರ್ ಕಾಯಿಲ್ ಬೇಕು. ಇಷ್ಟು ಸಣ್ಣದಿರಲ್ಲ ಅಂದರೆ ನಿಮ್ಮಲ್ಲಿ ಸೆಟಪ್ ಬಾಕ್ಸ್ ಇರುತ್ತಲ್ಲ, ಆ ಸೆಟಪ್ ಬಾಕ್ಸದ್ದು ಕನೆಕ್ಷನ್ ಮಾಡೋಕ್ಕೆ ಅಂತ ಒಂದು 12 ವೋಲ್ಟಿಂದು ಅಡಾಪ್ಟರ್ ಬರುತ್ತೆ, ಪವರ್ ಕೊಡೋಕ್ಕೆ. ಅದಕ್ಕೆ ಅದನ್ನು SMPS ಪವರ್ ಸಪ್ಲೈ ಅಂತಾರೆ, ಸ್ವಿಚಿಂಗ್ ಮೋಡ್ ಪವರ್ ಸಪ್ಲೈ ಅಂತ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈಗ ಅದು ಸಿಗ್ತಿಲ್ಲ, ಅದಕ್ಕೆ ಹಂಗೆ ಹೇಳ್ತಿದ್ದೀನಿ. ಈಗ ಈ ಥರ ಇರುತ್ತೆ. ಏರ್ಟೆಲ್ದು ಇತ್ತು, ಒಂದು ಪೋಸ್ಟ್ ಮಾರ್ಟಮ್ ಮಾಡಿದೆ, ಅದ್ರ ಸರ್ಕ್ಯೂಟ್ ತೆಗೆದೆ. ಅದ್ರ ಸರ್ಕ್ಯೂಟಲ್ಲಿ ಇಲ್ಲಿ ನೋಡ್ಬೋದು, ಈ ಜಾಗದಲ್ಲಿತ್ತು ಕರೆಂಟ್ ಫಿಲ್ಟರ್ ಕಾಯಿಲು. ಆಮೇಲೆ ಇದು ವೋಲ್ಟೇಜು ಡೈರೆಕ್ಟು ಇಲ್ಲಿ ಯಾವ AC ವೋಲ್ಟೇಜ್ ಬರ್ತೈತೆ ಅಂದರೆ ಔಟ್ಪುಟ್ಟಲ್ಲಿ AC ವೋಲ್ಟೇಜ್ ಬಂದ್ಬಿಡೋದು. ಮುಟ್ಟಿ ಶಾಕ್ ಹೊಡಿತು, ಅವಾಗ ಗೊತ್ತಾಯ್ತು ಕೆಟ್ಟೋಗ್ಬಿಟ್ಟೈತೆ ಅಂತ. ಬೇಕಾದ್ರೆ ಬದುಕಿರೋದು ಉಪಯೋಗಿಸ್ಬೋದು. ಅವಾಗೇನು ಮಾಡಬೇಕು ಅಂದರೆ ಇವೆರಡು ಟರ್ಮಿನಲ್ನ ಶಾರ್ಟ್ ಮಾಡೋದಷ್ಟೇ. ನಿಮಗೇನಾರು ನಾಲೆಡ್ಜ್ ಇದ್ದರೆ ಮಾತ್ರ ಮಾಡಿ, ಡೈರೆಕ್ಟಾಗಿ ಹೆಂಗೆ ಉಲ್ಟಂಪಲ್ಟ ಕನೆಕ್ಟ್ ಮಾಡಿ ದೊಡ್ಡ ಅನ್ಸ್ಬೇಡಿ. ಏನು AC ಅಲ್ವಾ, ಪ್ಲಸ್ ಮೈನಸ್ ಏನಿರಲ್ಲ. ಉಲ್ಟಾ ಕನೆಕ್ಟ್ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಅಷ್ಟೇ, ಅದರಲ್ಲಿ ಇನ್ನೇನಿಲ್ಲ ಮೇಯ್ನು. ಅದೇ ತಾಮ್ರತಂತಿಯಿಂದ ಫಿಲ್ಟರ್ ಆಗುತ್ತೆ ನಾಯ್ಸ್ ಎಲ್ಲ ಅಷ್ಟೇ. ಈಗ ಇದನ್ನು ತಗೊಂಡಾದ್ಮೇಲೆ ಅದರ ಒಂದು ಬೇಸ್ ತಗೊಳ್ಳಿ ಕನೆಕ್ಷನ್ ಮಾಡೋಕ್ಕೆ. ಇದನ್ನೀಗ ನಿಲ್ಸೋಕ್ಕೆ ಗೊತ್ತಿಲ್ಲ, ಬೇಡ, ಟ್ರಾನ್ಸಿಸ್ಟರ್ನೇ ಕನೆಕ್ಟ್ ಮಾಡ್ತೀನಿ. ಇಲ್ಲೊಂದು ನಾನು BC547 ಅನ್ನೋ ಟ್ರಾನ್ಸಿಸ್ಟರ್ ತಗೊತೀನಿ. NPN ಇದು ಟ್ರಾನ್ಸಿಸ್ಟರು. ಇದ್ರದ್ದು ಮೊದಲನೇ ಲೆಗ್ಗು ಕಲೆಕ್ಟರು, ಮಧ್ಯದ್ದು ಬೇಸು, ಇದು ಎಮಿಟರು.
ಈಗ ಇದ್ರ ಕಲೆಕ್ಟರ್ನ ಡೈರೆಕ್ಟಾಗಿ ಅದರ ಒಂದು ಟರ್ಮಿನಲ್ಲಿ ಕನೆಕ್ಟ್ ಮಾಡಬೇಕು. ಇದು ಕರೆಂಟ್ ಫಿಲ್ಟರ್ ಕಾಯಿಲಲ್ಲಿ 2 ಕಾಯಿಲ್ ಇರುತ್ತೆ, ಒಂದು ಫೇಸ್ಗೆ ಇನ್ನೊಂದು ನ್ಯೂಟ್ರಲ್ಗೆ ಅಂತ. ಅದೇ ಇಲ್ಲಿಂದ ಹೋಗಿ ಇದ್ರ ಕಂಟಿನ್ಯೂಟಿ ಪಾಯಿಂಟು ಅಂದರೆ ಇವೆರಡು ಇಲ್ಲಿ ಸಿಗ್ತವೆ, ಇವೆರಡು ಇಲ್ಲಿ ಸಿಗ್ತವೆ. ಇವ್ಯಾವು ಶಾರ್ಟ್ ಇರಲ್ಲ, ಅಕ್ಕಪಕ್ಕಕ್ಕೆ ಪ್ಯಾರಲಲ್ಲಾಗಿ ಇರ್ತವೆ. ಇದು ಪ್ಯಾರಲಲ್ಲು ಸೀರೀಸಲ್ಲಿ ಇರಲ್ಲ. ಈಗ ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡಬೇಕು. ಈಗ ಈ ಥರ ಕನೆಕ್ಟ್ ಮಾಡಿದ್ದೀನಿ ಸೀರೀಸಲ್ಲಿ. ಅಂದರೆ ಡೈರೆಕ್ಟಾಗಿ ಈ ಥರ ಕನೆಕ್ಟ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡು ಕ್ಲೀನಾಗಿ ವರ್ಕ್ ಆಗಲ್ಲ. ಈಗ ಕಲೆಕ್ಟರಲ್ಲಿ ಒಂದು ವೋಲ್ಟೇಜು ಇನ್ಕ್ರೀಸ್ ಆದಾಗ ಅದ್ರ ಮ್ಯಾಗ್ನೆಟಿಕ್ ಫೀಲ್ಡು ಬೇಸಿಗೆ ಬರಬೇಕು ಅಂದರೆ ಈ ಥರನೇ ಕನೆಕ್ಟ್ ಮಾಡಬೇಕು, ಈ ಥರ. ಈಗ ಇಲ್ಲಿಗೆ ಕಲೆಕ್ಟರ್ ಕನೆಕ್ಟ್ ಮಾಡಬೇಕು, ಇಲ್ಲಿಗೆ ಬೇಸಿಂದು ರೆಸಿಸ್ಟರ್ ಕನೆಕ್ಟ್ ಮಾಡಬೇಕು. 330 ohms ರೆಸಿಸ್ಟೆನ್ಸ್ ತಗೊಂತಿದ್ದೀನಿ ನಾನು. ಈಗ ಕಲೆಕ್ಟರ್ ಮೊದಲನೇ ಪಿನ್ನಿಗೆ ಶಾರ್ಟ್ ಮಾಡಿರಲ್ವಲ್ಲ, ಸೀರೀಸಿಂದು ಫಸ್ಟ್ ಪಿನ್ನಿಗೆ ಕನೆಕ್ಟ್ ಮಾಡ್ತೀನಿ. ಈಗ ಇಲ್ಲಿಂದ ಇಲ್ಲಿಗೆ ಬೇಸಿಂದ ಒಂದು ರೆಸಿಸ್ಟೆನ್ಸ್ ಬೇಕು 330 ohmsದು, ಅದನ್ನು ಕನೆಕ್ಟ್ ಮಾಡ್ತೀನಿ. ಈಗ ಇಷ್ಟು ಕಂಪ್ಲೀಟ್ ಆಗೈತೆ. ಇನ್ನು ಪವರ್ ಸಪ್ಲೈ ಕೊಡಬೇಕಷ್ಟೇ, ಇನ್ನೇನಿಲ್ಲ. ಪವರ್ ಸಪ್ಲೈಗೆ ಎಮಿಟರ್ಗೆ ಮೈನಸ್ಸು, ಇಲ್ಲಿಗೆ ಮೈನಸ್ ಕೊಡಬೇಕು. ಇದು ಎರಡು ಕನೆಕ್ಷನ್ ಮಾಡಿದ್ನಲ್ಲ ಸೀರೀಸಲ್ಲಿ, ಅದಕ್ಕೆ ಪಾಸಿಟಿವ್ ಕೊಡಬೇಕು. ಔಟ್ಪುಟ್ ಯಾವ್ದು ಬರುತ್ತೆ ಅಂದರೆ, ಔಟ್ಪುಟ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಕಲೆಕ್ಟರು ಎಮಿಟರ್ ಮಧ್ಯದಲ್ಲಿ ಬರುತ್ತೆ. ಅವಾಗ LED ಈ ಥರ ಕನೆಕ್ಟ್ ಮಾಡಬೇಕು. ಈಗ ಫುಲ್ ಕಂಪ್ಲೀಟ್ ಆಗೈತೆ. ಇದ್ರ ಮೇಲೆ ಇಟ್ಕೊಂಡು ನಂಗೆ ಸೋಲ್ಡ್ರಿಂಗೇ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಹಂಗೆ ಮಾಡಿದೆ, ವಿಡಿಯೋ ಆಫ್ ಮಾಡಿ. ಈ ಥರ ಐತೆ ಕನೆಕ್ಷನ್ನು. ಈಗ ನೋಡಿ, ಇಲ್ಲೊಂದು ಪ್ಯಾನಾಸೋನಿಕ್ ಶೆಲ್ ಇಕ್ಕಿದ್ದೆ. ಈಗ ಇದರಿಂದ ಇದನ್ನು ಹತ್ತಿಸ್ತೀನಿ. ನೋಡ್ಬೋದು 15. ಕನೆಕ್ಷನ್ ಲೂಸ್ ಆಗೈತೆ ವೈರಿಂದು. ಈಗ ಫುಲ್ ಕಂಪ್ಲೀಟ್ ಆಗೈತೆ. ಇದಕ್ಕೆ ನೀವು ಯಾವ ಥರ ಬೇಕಾದ್ರೆ ಆಲ್ಟರ್ನೇಟ್ ಮಾಡ್ಬೋದು. ಡೈರೆಕ್ಟ್ ಈ ಥರನೇ ಮಾಡ್ಬೋದು, ಇಲ್ಲ ನಾನು ಮಾಡಿದ್ನಲ್ಲ ಈ ಥರ ಟಾರ್ಚ್ ಥರ ಡಬ್ಬ ಉಪಯೋಗಿಸಿ ಈ ಥರ ಬೇಕಾದ್ರೆ ಮಾಡ್ಬೋದು. ಅಂದರೆ ಇದಕ್ಕೇನು ಏನಿಲ್ಲ, ಅದೇ PCB ಮೇಲೆ ಮಾಡಿದ್ದೀನಿ. ಇದನ್ನು PCB ಮೇಲೆ ಮಾಡಿ ಆಮೇಲೆ ಒಂದು ಸ್ವಿಚ್ ಹಾಕಿದ್ದೀನಿ, ಯಾವಾಗ ಬೇಕು ಆವಾಗ ಆನ್ ಆಗಂಗೆ. ಆಮೇಲೆ ಬ್ಯಾಟ್ರಿ ಹೋಲ್ಡರ್ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಸೌಂಡು ಬರುತ್ತೊಂದು. ಈ ಥರ 1.5 ವೋಲ್ಟ್ನೂ ಉಪಯೋಗಿಸ್ಬೋದು ಈ ಥರ. ಇದಕ್ಕೆ ಇದು LED ಇರ್ತಾವಲ್ಲ ಇವೆಲ್ಲ LEDಗಳ್ನ ಸೀರೀಸ್ ಎಲ್ಲ ಕನೆಕ್ಟ್ ಮಾಡಬಾರ್ದು, ಪ್ಯಾರಲಲ್ಲಿ ಕನೆಕ್ಟ್ ಮಾಡಬೇಕು. ಯಾಕೆ ಅಂದರೆ ಅಕಸ್ಮಾತ್ ಒಂದು LED ಏನಾರು ಸತ್ತೋತು ಇಲ್ಲ ಏನಾರು ಆಯ್ತು ಅಂತಂದರೆ, ಕಟ್ಟಾತು ಕನೆಕ್ಷನ್ ಅಂದರೆ ಎಲ್ಲವೂ ನಿಂತು ಹೋಗ್ತವೆ. ಆಮೇಲೆ ವೋಲ್ಟೇಜು ಒಂದರಲ್ಲಿ ಏನಾರ, ಈಗ ಒಂದು ಬರ್ಬೇಕಾದ್ರೆ ಡಿಫಾಲ್ಟಾಗಿ ಒಂಚೂರು ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಸೀರೀಸಲ್ಲಿ ಅಕಸ್ಮಾತ್ ಕನೆಕ್ಟ್ ಮಾಡಿದ್ರೆ ಅದೊಂಥರ ರೆಸಿಸ್ಟೆನ್ಸ್ ಆಗಿ ಇವೆರಡಕ್ಕೂ ವೋಲ್ಟೇಜ್ ಕೊಡಲ್ಲ. ಅದಕ್ಕೆ ಸೀರೀಸಲ್ಲಿ ಬಿಟ್ಟು ಪ್ಯಾರಲಲ್ ಕನೆಕ್ಟ್ ಮಾಡಬೇಕು. ಯಾವುದೇನೇ ಆಗಿರಲಿ, ಏನೇ ಆಗಿರಲಿ ನಾವು ಹತ್ತುತ್ತಾ ಇರ್ತೀವಿ ಅಂತ ಅದು ಹತ್ತುತ್ತಾ ಇರುತ್ತೆ. ಈಗ ನಾನು ಪ್ಯಾರಲಲ್ಲೇ ಕನೆಕ್ಟ್ ಮಾಡಿರೋದು. ಈ ಥರ ಸಿಂಪಲಾಗಿ ಮಾಡ್ಬೋದು. ಬೇಕಾದ್ರೆ ಇನ್ನೂ 1-2-3 ಹಾಕ್ಬೋದು, ಸಾಕಿಷ್ಟು.